ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಇವತ್ತಿನ ಬೆಂಕಿ 56ನೇಯ ಟೆಕ್ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಇವತ್ತೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಎಲ್ಲ ಟೆಕ್ ನ್ಯೂಸ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆ ನೀವೇನು ಮಾಡ್ಬೇಕಂತ ಅಂದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲ ಕೂಡ ಕ್ಲಿಕ್ ಮಾಡಿ. ಇದರ ಒಳ್ಳೆ ಟೆಕ್ ನ್ಯೂಸ್ ಆಗಲಿ ಅಥವಾ ಒಳ್ಳೆ ವಿಡಿಯೋಸ್ ಆಗಲಿ ನಾನು ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ಇವತ್ತಿನ ಮೊದಲನೇ ನ್ಯೂಸ್ ನೋಡ್ಕೊಳ್ಳೋಣ. ಇವತ್ತಿನ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್. ಈ ನ್ಯೂಸ್ ಕೇಳಿ ಸ್ವಲ್ಪ ಬೇಜಾರಾಯ್ತು ಅಂತಾನೆ ಹೇಳ್ಬೋದು. ಈ ಒಂದು ನ್ಯೂಸ್ ಏನಂತ ಅಂದರೆ ಒಂದು ಘಟನೆ ನಡೆದಿರುವಂಥದ್ದು ಸೌದಿ ಅರೇಬಿಯಾದಲ್ಲಿ. ಅದೇನಂತ ಅಂದರೆ ತೆಲಂಗಾಣದಲ್ಲಿ ಒಬ್ಬ ವಾಸವಾಗಿದ್ದ ವ್ಯಕ್ತಿ, ಅವನಿಗೆ 27 ವರ್ಷ. ಏನೇನಂತ ಅಂದರೆ ಕೆಲಸಕ್ಕೋಸ್ಕರ ಸೌದಿ ಅರೇಬಿಯಾಗೆ ಹೋಗಿದಾಗ ಅವ್ನ ಕೆಲಸ ಅಂದರೆ ಜಾಬ್ ಹುಡ್ಕೋಕೆ ಹೋಗ್ತಾ ಇದ್ದಾಗ ಮಧ್ಯ ದಾರಿಯಲ್ಲಿ GPS ಸಿಗ್ನಲ್ ಐತಲ್ಲ ಅದು ಕಟ್ ಆಗೋಯ್ತು ಅಂತಲೇ ಹೇಳ್ಬೋದು. ಇದರಿಂದ ಗೊತ್ತಿಲ್ಲ ಅವ್ನಿಗೆ ಎಲ್ಲೆಲ್ಲಿ ಹೋಗಬೇಕು ಅಂತ. ಇದರಿಂದ ಮಿಸ್ಲೀಡ್ ಅಂದರೆ ಎಲ್ಲೆಲ್ಲೋ ರೂಟ್ ತೊಗೊಂಡು ಮರುಭೂಮಿ, ನಿಮಗೆಲ್ಲ ಗೊತ್ತಿರ್ಬೋದು, ರೂಬ್ ಅಲ್ ಖಲಿ ಅಂತ ಒಂದು ಮರುಭೂಮಿಗೆ ಬಂದ್ಬಿಟ್ಟ ಅಂತಲೇ ಹೇಳ್ಬೋದು. ಅಲ್ಲೇನು ಇಲ್ಲ, ಬರೇ ಮರುಭೂಮಿ ಅಂತಲೇ ಹೇಳ್ಬೋದು. ಇದರಿಂದ ಕಷ್ಟಪಟ್ಟು ಹುಡುಕ್ತಿದ್ದ ಎಲ್ಲಿ ಕೆಲಸ ಸಿಗೋದು, ಎಲ್ಲಿ ಹೋಗೋದು ನಾನು ರೂಟು ಅಂತ ತುಂಬ ಕಷ್ಟಪಟ್ಟು ಹೋಗ್ತಿದ್ದ ಅಂತಲೇ ಹೇಳ್ಬೋದು. ಮಧ್ಯ ದಾರಿಯಲ್ಲಿ ಅವನು ಡ್ರೈವ್ ಮಾಡ್ತಿದ್ದಲ್ಲ ಕಾರು, ಅದು ನಿಂತೋಯ್ತು. ಎಂತಕ್ಕಂತ ಆದರೆ ಪೆಟ್ರೋಲ್ ಖಾಲಿ ಆಯ್ತು ಅಂತಲೇ ಹೇಳ್ಬೋದು. ಇದರಿಂದ ಒಂದು ತುಂಬ ಟೆನ್ಷನ್ ಆಗಿ ಅಲ್ಲೇ ಇದ್ದ ಅಂತಲೇ ಹೇಳ್ಬೋದು. ಅಲ್ಲೇ ಸಿಗಾಕೊಂಬಿಟ್ಟಿದ್ದ. ಆಮೇಲೆ ಫೋನ್ ಇತ್ತು ಅವನಿಗೆ, ಆದರೆ ಅದರಲ್ಲಿ ಬ್ಯಾಟ್ರಿ ಇರಲಿಲ್ಲ, ಬ್ಯಾಟ್ರಿ ಡೆಡ್ ಆಗಿತ್ತು. ಇದರಿಂದ ಬಾಯಾರಿಕೆ ಅಂದರೆ ಡಿಹೈಡ್ರೇಷನಿಂದ ಮತ್ತು ಎಕ್ಸಾಷನಿಂದ, ಸುಸ್ತಿಂದ ಮತ್ತು ಬಾಯಾರಿಕೆಯಿಂದ ಈ ಒಂದು ವ್ಯಕ್ತಿ ಸತ್ತೋಗಿದ್ದಾನಂತ ಹೇಳ್ಬೋದು. ಹೌದು, ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಸೌದಿ ಅರೇಬಿಯಾ ಅಂತ ಅಂದರೆ ರೂಬ್ ಅಲ್ ಖಲಿ ಡೆಸರ್ಟ್ ಅಂದರೆ ಮರುಭೂಮಿ. ಅದು ತುಂಬ ಅಂದರೆ ತುಂಬ ಹಾಟ್, ಅಂದರೆ ತಾಪಮಾನ ತುಂಬ ಹೆಚ್ಚಿರುವಂಥದ್ದು. ಮಿನಿಮಮ್ ಆದ್ರೂ ಒಂದು 40-50 ಮಧ್ಯದಲ್ಲಿ ಹೊಂದಿರುವಂಥದ್ದು, ಒಂದು 45-46 ಡಿಗ್ರಿ ಟೆಂಪ್ರೇಚರ್ ಅಂತಲೇ ಹೇಳ್ಬೋದು. ಅಷ್ಟು ಬಿಸಿಲು ಹೊಂದಿರುತ್ತೆ ಅಂತ ಹೇಳ್ಬೋದು. ಒಂದ್ಸತಿ ಹೇಳೋಕ್ಕಾಗಲ್ಲ, 70 ಡಿಗ್ರೀಸ್ವರೆಗೂ ಹೋಗ್ಬೋದು ಅಂತ ಹೇಳ್ಬೋದು. ಅಷ್ಟು ಒಂದು ತಾಪಮಾನ ಹೊಂದಿರುವಂಥದ್ದಲ್ಲಿ. ಇದರಿಂದ ತುಂಬ ಸುಸ್ತದಿಂದ ಆ ಒಂದು ವ್ಯಕ್ತಿ ಪ್ರಾಣ ಬಿಟ್ಟ ಅಂತ ಹೇಳ್ಬೋದು. ಈ ನ್ಯೂಸ್ ಕೇಳಿ ತುಂಬ ಬೇಜಾರಾಯ್ತು ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅವನ ವ್ಯಕ್ತಿ ಬಂದ್ಬಿಟ್ಟು ಮೊಹಮ್ಮದ್ ಶಹಜ್ ಖಾನ್ ಅಂತ. ಅವ್ನು ಹೋಗ್ತಿದ್ದ, ಅವ್ನ ಮಧ್ಯ ದಾರಿಯಲ್ಲಿ ಸಿಗ್ದ ಆ ಒಂದು ಪರ್ಟಿಕ್ಯುಲರ್ ವ್ಯಕ್ತಿ. ಯಾರು ತೆಲಂಗಾಣದಲ್ಲಿ ವಾಸವಾಗ್ದಿಲ್ಲ, 27 ವರ್ಷ. ಆ ಒಂದು ಪರ್ಟಿಕ್ಯುಲರ್ ವ್ಯಕ್ತಿ ಅವನು ಬಿದ್ದೋಗಿದ್ದು ನೋಡ್ದ. ಅಯ್ಯೋ ಏನಾಗೋಯ್ತು ಇವನಿಗೆ ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋಗಿದಾಗ ಡಾಕ್ಟರ್ಸ್ ಹೇಳಿದ್ರು ಮುಂಚೆನೇ ಇವನು ಸತ್ತೋಗಿದ್ದಾನೆ ಅಂತ, ಸ್ವಲ್ಪ ಬೇಗ ಅಪ್ಡೇಟ್ ಮಾಡಬೇಕಿತ್ತು ಅಂತ ಡಾಕ್ಟರ್ಸೇ ಹೇಳಿದ್ರು. ಈ ಘಟನೆಯಿಂದ ನಾವು ಪಾಠ ಏನು ಕಲ್ತ್ಕೊಬೇಕಂತ ಅಂದರೆ ನಾವು ಯಾವಾಗಲೂ ನೀರು ಕುಡಿತಾ ಇರಬೇಕು. ಆಮೇಲೆ ಪ್ಲಸ್ ನಾವು ಟೈಮ್ ಸರಿಯಾಗಿ ಊಟ ಮಾಡಬೇಕು. ಇಲ್ಲ ಅಂತಂದರೆ ಈ ರೀತಿ ಕೂಡ ನಮಗೆ ಪ್ರಾಬ್ಲಮ್ಸ್ ಆಗುತ್ತೆ. ನೀವು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ದಿನಕ್ಕೆ ಮಿನಿಮಮ್ ಆದ್ರೂ 2-3 ಲೀಟ್ರ್ ಮೇಲೆ ಕುಡಿ ನೀರು. ಮತ್ತು ಇನ್ನೊಂದು ಟೈಮ್ ಸರಿಯಾಗಿ ನೀವು ಊಟ ಮಾಡಿ. ಸಿಕ್ತು ಅಂತ ತಿನ್ನಬೇಡಿ ಜಾಸ್ತಿ, ಒಂದು ಎಷ್ಟು ಬೇಕೋ ಅಷ್ಟು ತಿನ್ನಿ ಅಂತಲೇ ಹೇಳ್ಬೋದು. ಇದು ನನ್ನ ಒಂದು ಸಜೆಷನ್ ಅಂತಲೇ ಹೇಳ್ಬೋದು. ಈ ನ್ಯೂಸ್ ಕೇಳಿ ತುಂಬ ಅಂದರೆ ತುಂಬ ಬೇಜಾರಾಯ್ತು ಅಂತ ಹೇಳ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದು ಒಂದು ಕ್ರೇಜಿ ನ್ಯೂಸ್ ಅಂತ ಹೇಳ್ಬೋದು. ಈ ನ್ಯೂಸ್ ಏನಂತ ಅಂದರೆ ಕ್ರಿಸ್ಟಿಯಾನೋ ರೊನಾಲ್ಡೋ. ನಿಮಗೆಲ್ಲ ಗೊತ್ತಿರಬೇಕು, ಎಲ್ಲರಿಗೂ ಈ ಒಂದು ಹೆಸರು ಕೇಳಿದ್ರೆ ತುಂಬ ವೈಬ್ ಅನ್ಸುತ್ತೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಏನಂತ ಅಂದರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಅದು ಸ್ಕ್ರೀನ್ ತೋರಿಸ್ತಾ ನಿಮಗೆ, ಯು ಆರ್ ಕ್ರಿಸ್ಟಿಯಾನೋ ಅಂತ. ಇದು ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬೋದು. ನಾನು ಕೂಡ ಅಷ್ಟೇ ಒಂದು ಕ್ರಿಸ್ಟಿಯಾನೋ ಬಿಗ್ ಫ್ಯಾನ್ ಅಂತಲೇ ಹೇಳ್ಬೋದು ರೊನಾಲ್ಡೋ ಅವ್ರದ್ದು. ಅಂದರೆ ಒಂದೇನಂತ ಅಂದರೆ ಈಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾರಲ್ಲ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು, ಕೇವಲ ಒಂದೇ ದಿನದಲ್ಲಿ ನೀವು ನಂಬಲ್ಲ ರೆಕಾರ್ಡ್ ಬೀಟ್ ಮಾಡಿದಾರೆ ಅಂತಲೇ ಹೇಳ್ಬೋದು. ತುಂಬ ರೆಕಾರ್ಡ್ಸ್ ಬೀಟ್ ಮಾಡಿದ್ದಾರೆ. ಒಂದೇ ದಿನದಲ್ಲಿ 1,27,00,000+ ಸಬ್ಸ್ಕ್ರೈಬರ್ಸ್ ಪಡೆದಿದ್ದಾರೆ. ನಂಬಲ್ಲ, ಕೇವಲ 22 ನಿಮಿಷದಲ್ಲೇ 1,00,000 ಸಬ್ಬು ಮತ್ತು 89 ನಿಮಿಷ ಅಂದರೆ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ ಒಂದು ಅವರ್ ಆಗಲಿ ಕೇವಲ 10,00,000 ಸಬ್ಬು. ಆಮೇಲೆ 12 ಅವರು, ನಾನು ಹೇಳ್ದಲ್ಲ 1,27,00,000 ಸಬ್ಬು, ಅದರ ಅರ್ಧ ಸಬ್ಬು ಸಿಕ್ತಂತ ಹೇಳ್ಬೋದು 12 ಅವರಲ್ಲಿ. ತುಂಬ ರೆಕಾರ್ಡ್ ಬೀಟ್ ಮಾಡಿದ್ದಾರೆ. ನೀವು ನಂಬಲ್ಲ, ಕೇವಲ ಒಂದೇ ದಿನದಲ್ಲಿ 3 ಪ್ಲೇ ಬಟನ್ ಸಿಕ್ಕಿದೆ. ಗೋಲ್ಡನ್, ಡೈಮಂಡ್, ಸಿಲ್ವರ್ 3 ಪ್ಲೇ ಬಟನ್ ಸಿಕ್ಕಿರುವಂಥದ್ದು ಅಂತಲೇ ಹೇಳ್ಬೋದು. ಅಷ್ಟು ವೈರಲ್ ಆಗ್ತಿದೆ ಅವ್ರದ್ದೊಂದು ಚಾನಲು. ಇಲ್ಲೇ ನೋಡ್ಬೋದು ಎಷ್ಟು ಕ್ರೇಜಿ ಫ್ಯಾನ್ ಬೇಸ್ ಹೊಂದಿರುವಂಥದ್ದು ಕ್ರಿಸ್ಟಿಯಾನೋ ರೊನಾಲ್ಡೋದವ್ರದ್ದು. ಬಲ ಒಂದು ವಿಡಿಯೋ ಹಾಕ್ತಾರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು, ಮಿನಿಮಮ್ ಆದರೂ ಒಂದು ಓವರ್ ಒಳಗಡೆ 1 ಮಿಲಿಯನ್ ಗಂಟೆ ಹೋಗುತ್ತೆ ವ್ಯೂಸ್. ಅಷ್ಟು ವೈರಲ್ ಆಗುತ್ತಂತ ಹೇಳ್ಬೋದು.
ಕೇವಲ 18 ವಿಡಿಯೋ ಹಾಕೋ, ಸ್ಕ್ರೀನಲ್ಲಿ ತೋರಿಸೋ ನಿಮಗೆ, ಕೇವಲ 18 ವಿಡಿಯೋ ಹಾಕೋರೆ ಈಗ ಪ್ರೆಸೆಂಟ್ 42.2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಹೊಂದಿರುವಂಥದ್ದು ಅಂತ ಹೇಳ್ಬೋದು. ತುಂಬ ಜನ ಮಿಸ್ಟರ್ ಬೀಸ್ಟ್ಗೆ ಕಂಪೇರ್ ಮಾಡ್ತಿದ್ದಾರೆ. ಮಿಸ್ಟರ್ ಬೀಸ್ಟ್ ಕ್ರಿಸ್ಟಿಯಾನೋ ರೊನಾಲ್ಡೋ ಅವ್ರು ಬೀಳ್ಸ್ಬಿಡ್ತಾರಲ್ಲ ಅಂತ ತುಂಬ ಜನ ಹೇಳ್ತಿರುವಂಥದ್ದು. ಹೇಳೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಯಾರ್ಯಾರು ಕ್ರಿಸ್ಟಿಯಾನೋ ರೊನಾಲ್ಡೋ ಫ್ಯಾನ್ಸ್ ಇದ್ದಾರೆ ಈಗಲೇ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾರ್ಯಾರು ಫ್ಯಾನ್ಸ್ ಇದೆ ಕ್ರಿಸ್ಟಿಯಾನೋ ರೊನಾಲ್ಡೋ ಹೋದ್ರು ಹಾಗೆ ಕೂಡ ಕಮೆಂಟ್ನಲ್ಲಿ ನನಗೆ ತಿಳಿಸಿ. ಮತ್ತು ಇನ್ನು ಮುಂದಿನ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ನ್ಯೂಸ್ ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಈ ಒಂದು ನ್ಯೂಸ್ ಏನಂತ ಅಂದರೆ ಟೆಕ್ನೋದವರು ಸ್ಪಾರ್ಕ್ ಗೋ 1 ಎನ್ನುವ ಒಂದು ಮೊಬೈಲ್ನ ಲಾಂಚ್ ಮಾಡ್ತಿದ್ದಾರೆ ಭಾರತದಲ್ಲಿ. ಇದು ಸೆಪ್ಟೆಂಬರ್ದಲ್ಲಿ ಬರುತ್ತಂತೆ, ಯಾವಾಗಂತ ಗೊತ್ತಿಲ್ಲ, ಆದರೆ ಇದು ಲೀಕ್ ಆಗಿರುವಂಥದ್ದು ಅಂತ ಹೇಳ್ಬೋದು. ಲೀಕ್ಡ್ ಇನ್ಫಾರ್ಮೇಷನು. ಮತ್ತು ಇನ್ನೊಂದು ಏನಂತ ಅಂದರೆ ಇದು 120 ಆ್ಯಡ್ಸ್ ಹೊಂದಿರುವಂಥದ್ದಂತೆ. ಡಿಸ್ಪ್ಲೇಗೆ 9,000 ಒಳಗಡೆನೇ ತರ್ತಾರಂತೆ. ಒಂದು ಮೇಜರ್ ಅಡ್ವಾಂಟೇಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ತುಂಬ ಇಷ್ಟ ಆಯ್ತು ಅಂತ ಹೇಳ್ಬೋದು. ಈ ರೀತಿ ಒಂದು ಸ್ಪೆಕ್ಸ್ ತಂದರೆ ತುಂಬ ಜನ 200% ಈ ಒಂದು ಮೊಬೈಲ್ ಪರ್ಚೇಸ್ ಮಾಡ್ತಾರೆ. ಸೇಲ್ಸ್ ಕೂಡ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಹೇಳೋಕ್ಕಾಗಲ್ಲ ಯಾವ ಒಂದು ಪ್ರೈಸ್ ರೇಂಜ್ ಹೇಳ್ತಾರೆ ಇಂದ ಒಂದು ಸ್ಪೆಸಿಫಿಕೇಶನ್ಸ್ ಅಂತ. ಆದರೆ ಇದು ಲೀಕ್ ಆಗಿರುವಂಥದ್ದು 120 ಆ್ಯಡ್ಸ್ ರಿಫ್ರೆಶ್ ರೇಟ್ ಡಿಸ್ಪ್ಲೇ ಬರುತ್ತಂತ. ಕಾದ್ ನೋಡೋಣ ಯಾವಾಗ ಈ ಮೊಬೈಲ್ ಲಾಂಚ್ ಆಗುತ್ತೆ ಮತ್ತು ಎಂಥ ಒಂದು ಪ್ರೈಸ್ ರೇಂಜ್ ಅಂತ. ಮತ್ತು ಇನ್ನು ಮುಂದಿನ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ನ್ಯೂಸ್ ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್. ಈ ಒಂದು ನ್ಯೂಸ್ ಏನಂತ ಅಂದರೆ ಪೋಕೋದವರು ಪ್ಯಾಡ್ 5Gನ ಲಾಂಚ್ ಮಾಡಿರುವಂಥದ್ದು. ಸ್ಕ್ರೀನ್ ತೋರಿಸ. ಇದರ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದು ಬಂದ್ಬಿಟ್ಟು ನನಗೆ ಇದು 12.1 ಇಂಚಸ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರಾಸೆಸರ್ ಹೊಂದಿರುವಂಥದ್ದು. 5G ಪ್ರಾಸೆಸರ್, ಸಖತ್ತಾಗಿ ಸ್ಪೀಡ್ ಆಗಿರುವಂಥದ್ದು ಪ್ರಾಸೆಸರ್. 8 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. 10,000 mAh ಬ್ಯಾಟ್ರಿ, 33 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್. ಇಷ್ಟು ಬೆಂಕಿ ಸ್ಪೆಸಿಫಿಕೇಶನ್ಸ್ ನಮಗೆ ಕೇವಲ 20,000ಕ್ಕೆ ಸಿಗ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು. ಇಷ್ಟು ಮೈಂಡ್ ಬ್ಲೋಯಿಂಗ್ ಸ್ಪೆಸಿಫಿಕೇಶನ್ ಇದೆ. ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಯಾವ ಪ್ರೈಸ್ ರೇಂಜ್ಗೆ ಒಂದು ಬೆಸ್ಟ್ ಸ್ಪೆಸಿಫಿಕೇಶನ್ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ ಅಂತ ಹೇಳ್ಬೋದು. ಈ ಒಂದು ಪ್ಯಾಡ್ ಬಗ್ಗೆ ನಿಮಗೆ ಅನ್ಬಾಕ್ಸಿಂಗ್ ಬೇಕಂತ ಅಂದರೆ ಮತ್ತು ರಿವ್ಯೂ ಬೇಕಂತ ಅಂದರೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಇದ್ರ ಬಗ್ಗೆ ಕೂಡ ನಾನು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡ್ತೀನಿ. ಮತ್ತು ಕೊನೆಯದಾಗಿ ಇವತ್ತಿನ ಡೀಲ್ ಆಫ್ ದ ಡೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಸ್ಕ್ರೀನ್ ತೋರಿಸ್ತಾರೆ. ಈ ಡೀಲ್ ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇರುತ್ತೆ. ಅದೇನಂತ ಅಂದರೆ ಪೋಕೋ F6 5G. ನಿಮಗೆಲ್ಲ ಗೊತ್ತಿರಬೇಕು, ಇದ್ರ ಬಗ್ಗೆ ನಾನು ಮುಂಚೆ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಮೊಬೈಲು. ಇದು ಕೇವಲ ನಮಗೆ 8GB 256GB 28,000ಕ್ಕೆ ಸಿಗ್ತಾ ಇರುವಂಥ ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಮಾಡಿಕೊಂಡ್ರೆ ಕೇವಲ ಒಂದು 26,000 25,000ಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಅಪ್ರಾಕ್ಸಿಮೇಟ್ ನಿಮಗೆ ಬರುತ್ತಂತ ಹೇಳ್ಬೋದು. ಸಖತ್ತಾಗಿದೆ. 8S Gen 3 ಪ್ರಾಸೆಸರ್ ವಿತ್ AI. ಸಖತ್ತಾಗಿದೆ. ಎಲ್ಲ ಒಂದು ಚೆನ್ನಾಗಿದೆ ಸ್ಪೆಸಿಫಿಕೇಶನ್ ಈ ಒಂದು ಮೊಬೈಲ್. ಆ ಪ್ರೈಸ್ ನಿಮಗೆ ತುಂಬ ಅಂದರೆ ತುಂಬ ವರ್ತ್ ಅಂತಲೇ ಹೇಳ್ಬೋದು. ಯಾರ್ಯಾರು ಈ ಒಂದು ಪರ್ಟಿಕ್ಯುಲರ್ ಮೊಬೈಲ್ ಪರ್ಚೇಸ್ ಮಾಡಬೇಕಂತ ಇದ್ದೀರಾ ಹೋಗಿ ಪರ್ಚೇಸ್ ಮಾಡಿ. ಫ್ಲಿಪ್ಕಾರ್ಟ್ನಲ್ಲಿ ಈ ಡೀಲ್ ನಿಮಗೆ ಅವೈಲೇಬಲ್ ಇರುತ್ತೆ. ಆದಷ್ಟು ಬೇಗ ಹೋಗಿ ಪರ್ಚೇಸ್ ಮಾಡಿ. ಎಂತಕ್ಕಂತ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಆಫರು ಎಂಡ್ ಆಗ್ತಾ ಇರುವಂಥದ್ದು ಕೆಲವೊಂದು ಅವರ್ನಲ್ಲಿ. ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನ. ಮತ್ತು ಈ ಥರ ಡೀಲ್ಸ್ ಆಗಲಿ ಅಥವಾ ಆಫರ್ ಆಗಲಿ ನಿಮ್ಗೆ ಬೇಕಂತ ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ. ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇದರ ಡೀಲ್ಸ್ ಬೇಕಂತ ಅಂದರೆ ಅಲ್ಲಿ ಹೋಗಿ ಜಾಯ್ನ್ ಆಗಿ. ಇಲ್ಲ ಅಂತಂದರೆ ಸಿಂಪಲ್ ಏನಂತಂದರೆ ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ ಈ QR ಕೋಡ್ನ ಸ್ಕ್ಯಾನ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಮಾಡ್ಕೊಂಡಾಗ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಅಲ್ಲಿ ಬೆಂಕಿಯ ಒಂದು ಆಸಮ್ ಆದ ಡೀಲ್ಸ್ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಷ್ಟ ಆಯಿತು ಟೆಕ್ ನ್ಯೂಸ್. ನಿಮ್ಗೆ ಯಾವ ಟೆಕ್ ನ್ಯೂಸ್ ಇಷ್ಟ ಆಯ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ ಟೆಕ್ ನ್ಯೂಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದೇ ಹೆಂಗಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡಿ, ಕಾಮೆಂಟ್ ಮಾಡ್ರೆ ಇಷ್ಟು ಮಾಡ್ರೆ ನಿಮಗೆ ದೊಡ್ಡ ಪ್ರೋತ್ಸಾಹ ಇರ್ತಾರೆ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.